ಈ ವರ್ಷದ ಕೊನೆಯ ಸೂರ್ಯಗ್ರಹಣ ಈ 5 ರಾಶಿಗಳಿಗೆ ಕಷ್ಟದ ಹೊರೆ ಹೆಚ್ಚಾಗಲಿದೆ. ಈ ಸೂರ್ಯಗ್ರಹಣದಿಂದ ಯಾವ ರಾಶಿಗೆ ಸಂಕಷ್ಟ ಕಾದಿದೆ ಎಂದು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ. ಈ ವರ್ಷದ ಕೊನೆಯ ಸೂರ್ಯಗ್ರಹಣ ಅಕ್ಟೋಬರ್ 2ಕ್ಕೆ ಜರುಗಲಿದೆ. ಸೂರ್ಯಗ್ರಹಣ ರಾತ್ರಿ 9:13 ಆರಂಭವಾಗಿ ಅಕ್ಟೋಬರ್ 3ರಂದು ಮುಂಜಾನೆ 3:17 ಕೊನೆಗೊಳ್ಳುತ್ತದೆ. ಈ ಗ್ರಹಣವು ನಮ್ಮ ಭಾರತದಲ್ಲಿ ಗೋಚರಿಸುವುದಿಲ್ಲ. ಆದರೂ ಈ ಗ್ರಹಣದ ಪ್ರಭಾವ 12 ರಾಶಿಗಳ ಮೇಲೆ ಖಚಿತವಾಗಿ ಇದ್ದೇ ಇರುತ್ತದೆ. 12 ರಾಶಿಗಳಲ್ಲಿ ಈ 5 ರಾಶಿಯವರು ಸೂರ್ಯಗ್ರಹಣದ ನಂತರ ಬಹಳ ಎಚ್ಚರಿಕೆಯಿಂದ ಇರಬೇಕು. ಆರ್ಥಿಕ ನಷ್ಟ, ಜನದ್ವೇಷ, ಮಾನಸಿಕ ಕಿರಿಕಿರಿ, ಆರೋಗ್ಯದ ಸಮಸ್ಯೆಗಳು ಎದುರಾಗಬಹುದು. ಮೇಷರಾಶಿಯ ಪ್ರೇಮಿಗಳಿಗೆ ಈ ಸೂರ್ಯಗ್ರಹಣ ಅಷ್ಟೇನು ಶುಭ ಫಲ ನೀಡುವುದಿಲ್ಲ. ಪ್ರೇಮಿಗಳ ನಡುವೆ ಇದ್ದಕ್ಕಿದ್ದಂತೆ ಜಗಳಗಳು ಏರ್ಪಡುವ ಸಂದರ್ಭ ಹೆಚ್ಚಾಗಿರುತ್ತದೆ. ಇದರಿಂದ ಪ್ರೇಮಿಗಳು ದೂರವಾಗಬಹುದು. ಮದುವೆ ಬಗ್ಗೆ ಏನಾದರೂ ಈ ಸಮಯದಲ್ಲಿ ಆಲೋಚನೆ ಮಾಡುತ್ತಿದ್ದರೆ ಸ್ವಲ್ಪ ದಿನಗಳ ಕಾಲ ಆ ಯೋಚನೆ ಮುಂದೂಡುವುದು ಉತ್ತಮ. ಇಲ್ಲವಾದರೆ ಸಮಸ್ಯೆಗಳು ಉಂಟಾಗಬಹುದು. ಈ ಗ್ರಹಣದ ಪ್ರಭಾವ ನಿಮಗೆ ಕೋಪ ಹೆಚ್ಚಾಗುತ್ತದೆ. ಕೆಲಸ ಮಾಡುವ ಜಾಗದಲ್ಲಿ, ಮನೆಯಲ್ಲಿ ಆದಷ್ಟು ಕೋಪವನ್ನು ನಿಯಂತ್ರಿಸಬೇಕು. ಯಾರನ್ನಾದರೂ ನಂಬಿ ಹಣ ಕೊಡುವುದು, ಯಾವುದಾದರೂ ವ್ಯವಹಾರಕ್ಕೆ ಯೋಚಿಸದೆ ಹಣ ವಿನಿಯೋಗ ಮಾಡಿದರೆ ನಷ್ಟಗಳು ಕಟ್ಟಿಟ್ಟ ಬುತ್ತಿ. ಆರ್ಥಿಕವಾಗಿ ನಷ್ಟ ಉಂಟಾಗಬಹುದು, ಎಚ್ಚರ. ಮಿಥುನ ರಾಶಿ. ಈ ರಾಶಿಯವರಿಗೆ ವರ್ಷದ 2ನೇ ಹಾಗೂ ಕೊನೆಯ ಸೂರ್ಯಗ್ರಹಣ ಅತಿ ಮುಖ್ಯವಾಗಿ ಆರೋಗ್ಯದ ಮೇಲೆ ಪರಿಣಾಮ ಬೀರಲಿದೆ. ಮಾನಸಿಕ ಕಿರಿಕಿರಿಗಳು ಹೆಚ್ಚಾಗಬಹುದು. ಸಿಟ್ಟು ನಿಯಂತ್ರಣ ಮಾಡಿ, ಇಲ್ಲವಾದರೆ ಎಲ್ಲ ದಿಕ್ಕುಗಳಿಂದಲೂ ಸಮಸ್ಯೆ ತಂದುಕೊಳ್ಳುವಿರಿ. ಹೋಟೆಲ್ ಊಟವನ್ನು ಆದಷ್ಟು ತ್ಯಜಿಸಿ. ತಿನ್ನುವ ಆಹಾರದ ಮೇಲೆ ನಿಗಾ ಇರಲಿ. ಹೊಸ ಕೆಲಸ, ವ್ಯಾಪಾರ, ವ್ಯವಹಾರದ ಮೇಲೆ ಹಣ ಹೂಡಿಕೆ ಮಾಡುವುದು ಈ ಸಮಯದಲ್ಲಿ ಬೇಡ. ನಷ್ಟ ಉಂಟಾಗಬಹುದು, ಜಾಗ್ರತೆ. ಹಳೆಯ ಕೆಲಸಗಳು ಬಾಕಿ ಇದ್ದರೆ ನವೆಂಬರ್ ನಂತರ ಆರಂಭಿಸಿ. ಇಲ್ಲವಾದರೆ ಮಾನಸಿಕ ಕಿರಿಕಿರಿಗಳು ಮತ್ತಷ್ಟು ಹೆಚ್ಚಾಗಲಿದೆ. ಕಟಕ ರಾಶಿ. ಗ್ರಹಣದ ಪ್ರಭಾವ ನಿಮ್ಮ ಆರ್ಥಿಕ ಸ್ಥಿತಿ ಮೇಲೆ ನೇರ ಎಫೆಕ್ಟ್ ನೀಡಲಿದೆ. ಆರ್ಥಿಕವಾಗಿ ಸ್ವಲ್ಪ ಸಮಯ ಕುಗ್ಗುವಿರಿ. ಅವಶ್ಯಕತೆ ಇಲ್ಲದ ಖರ್ಚುಗಳ ಕಡೆ ಗಮನ ಹರಿಸಬೇಕು. ಕೇಳಿದವರಿಗೆಲ್ಲ ಸಾಲ ನೀಡಿ ಈಗಾಗಲೇ ಸಾಕಷ್ಟು ಮೋಸ ಹೋಗಿದ್ದೀರಿ. ಈ ಗ್ರಹಣ ಕಳೆದ ನಂತರವಂತೂ ಯಾರನ್ನು ನಂಬಿ ಸಾಲ ನೀಡದಿರಿ. ನೀವು ಕೊಟ್ಟ ಹಣ ಮರಳಿ ನಿಮಗೆ ಸಿಗುವುದಿಲ್ಲ. ಯಾವುದೇ ಕೆಲಸದಲ್ಲಿ ಜಯ ಸಾಧಿಸಲು ಹೆಚ್ಚು ಶ್ರಮ ವಹಿಸಬೇಕಾಗುತ್ತದೆ. ವಾಹನ ಚಾಲನೆ ಸಮಯದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಸಿಂಹರಾಶಿ. ಸೂರ್ಯಗ್ರಹಣದ ಪ್ರಭಾವದಿಂದ ದಾಂಪತ್ಯ ಜೀವನದಲ್ಲಿ ಬಿರುಕು ಉಂಟಾಗಬಹುದು. ಗಂಡ ಹೆಂಡತಿ ಆದಷ್ಟು ಸಿಂಹರಾಶಿಯವರು ಈ ಗ್ರಹಣ ಕಳೆದ ಕೆಲವು ದಿನಗಳ ಕಾಲ ವಾದಕ್ಕೆ ಇಳಿಯಬೇಡಿ. ತಾಳ್ಮೆಯಿಂದ ದಿನ ಕಳೆದಷ್ಟು ನಿಮಗೆ ಲಾಭ. ಹೊಸ ವ್ಯವಹಾರಗಳಿಗೆ ಹಣ ಹೂಡಿಕೆ ಈ ಸಮಯದಲ್ಲಿ ಮಾಡಬೇಡಿ. ಮಾನಸಿಕವಾಗಿ ಗ್ರಹಣದ ನಂತರ ಕೆಲವು ಒತ್ತಡಗಳು ಇದ್ದಕ್ಕಿದ್ದಂತೆ ಉಲ್ಬಣವಾಗಬಹುದು. ಗ್ರಹಣದ ನಂತರ ನಿಮ್ಮ ಹಣ, ಒಡವೆಗಳ ಕಡೆ ಗಮನವಿರಲಿ. ನಿಮ್ಮ ವಸ್ತು, ಹಣ ಕಳ್ಳತನವಾಗುವ ಅವಕಾಶಗಳು ಹೆಚ್ಚಾಗಿರುತ್ತದೆ. ಮೀನರಾಶಿ. ಈಗ ನೀವು ಅನುಭವಿಸುತ್ತಿರುವ ಕಷ್ಟಗಳಿಗೆ ಒಂದೆರಡು ಹೊಸ ಕಷ್ಟಗಳು ಸೇರ್ಪಡೆಯಾಗಲಿವೆ ಎಂಬುದನ್ನು ಮರೆಯದಿರಿ. ಸೂರ್ಯಗ್ರಹಣದ ಪ್ರಭಾವದಿಂದ ಕೌಟುಂಬಿಕ ನೆಮ್ಮದಿ ಹಾಳಾಗಬಹುದು. ನೂತನ ವ್ಯಕ್ತಿಗಳ ಪರಿಚಯ ಆದಾಗ ಎಚ್ಚರಿಕೆಯಿಂದ ಇರಿ. ಮೋಸ ಹೋಗುವ ಸಾಧ್ಯತೆಗಳು ಹೆಚ್ಚಾಗಿವೆ. ಹಣದ ವ್ಯವಹಾರ ಮಾಡುವಾಗ ಗಮನ ನಿಮ್ಮ ಹಣದ ಲಾಭ ನಷ್ಟಗಳ ಮೇಲೆ ಇರಲಿ. ಬರುವ ಆದಾಯದ ಕಡೆ ಹೆಚ್ಚು ನಿಯಂತ್ರಣ ಇಲ್ಲದಿದ್ದರೆ ಸಂಪತ್ತು ಶೀಘ್ರವಾಗಿ ಖಾಲಿಯಾಗಬಹುದು, ಎಚ್ಚರ. ಕಬ್ಬಿಣದ ವಸ್ತುಗಳು ನಿಮಗೆ ಹಾನಿಯುಂಟು ಮಾಡಬಹುದು. ಗಮನ ಹರಿಸಿ. ಸ್ನೇಹಿತರನ್ನು ನಿಮ್ಮ ವ್ಯವಹಾರಗಳಿಗೆ ಸೇರಿಸಿಕೊಳ್ಳುವ ಮುನ್ನ 2 ಬಾರಿ ಯೋಚಿಸಿದರೆ ಒಳ್ಳೆಯದು. ಈ ಮೇಲಿನ 5 ರಾಶಿಗಳ ಜನರು ಸೂರ್ಯ ಗಾಯತ್ರಿ ಮಂತ್ರ ಪಠಿಸುವುದು, ನವಗ್ರಹ ಪ್ರದಕ್ಷಿಣೆ ಮಾಡುವುದು, ಕುಲದೇವರ ಆರಾಧನೆ ಮಾಡುವುದು, ಗೋಸೇವೆ ಮಾಡುವುದನ್ನು ಮಾಡಿದರೆ ಸ್ವಲ್ಪ ಶುಭ ಫಲ ಪಡೆಯಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಚಂದನ ಲೋಕ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.